ನಮ್ಮ ಸುತ್ತಮುತ್ತ ಇರೋ ವಾತಾವರಣದಲ್ಲೇ ನಮಗೆ ಗೊತ್ತಿಲ್ಲದೆ ಇರೋಂಥ ಎಷ್ಟೊಂದು ಔಷಧಿ ಗುಣಗಳಿರೋಂಥ ಗಿಡಗಳಿರುತ್ತೆ. ನಮ್ಮ ಜನ್ರೇಷನ್ ಅವ್ರಿಗಂತೂ ಇದ್ರ ಬಗ್ಗೆ ನಾಲೆಡ್ಜ್ ಕೂಡ ಇಲ್ಲ. ಪ್ರತಿಯೊಂದಕ್ಕೂ ಬೇಗ ಮೆಡಿಸಿನ್ಗೆ ಅಡಿಕ್ಟ್ ಆಗ್ತೀವಿ. ನಾವು ಕೂಡ ರೀಸೆಂಟಾಗಿ ಅಜ್ಜಿ ಮನೆಗೆ ಹೋದಾಗ ಈ ಗಿಡನ ನೋಡಿದೆ. ಇದ್ರ ಹೆಸರು ಬಂದು ಮಂಗರವಳ್ಳಿ ಅಂತ ಹೇಳಿ. ಈ ಗಿಡದ ವಿಶೇಷತೆ ಏನಂತಂದರೆ ಮಂಡಿ ನೋವಾಗಿರ್ಬೋದು, ಕಾಲು ನೋವಾಗಿರ್ಬೋದು, ಮೂಳೆಗಳನ್ನ ಮುರಿದೋಗಿದ್ರೆ ಅದನ್ನ ಜೋಡಣೆ ಮಾಡೋದಕ್ಕಾಗಿರ್ಬೋದು, ಇದನ್ನ ಸೇವಿಸೋದ್ರಿಂದ ತುಂಬಾ ಬೇಗ ಹುಷಾರಾಗುತ್ತೆ. ಮೂಳೆಗಳನ್ನ ಜೋಡಣೆ ಮಾಡೋದಕ್ಕೆ ಇದು ಹೆಲ್ಪ್ ಮಾಡೋದ್ರಿಂದ ಇದನ್ನ ಬೋನ್ ಸೆಟ್ಟರ್ ಅಂತಾನೆ ಹೇಳ್ತಾರೆ. ಇದನ್ನ ಕ್ಲೀನ್ ಮಾಡ್ಕೊಳ್ಳೋ ಪ್ರೋಸೆಸ್ನ ನಾವು ಸ್ವಲ್ಪ ಹುಷಾರಾಗಿ ಮಾಡ್ಕೊಳ್ಬೇಕಾಗುತ್ತೆ. ಯಾಕಂದರೆ ಕೈ ಕಡ್ತಾ ಬರೋದ್ರಿಂದ ನಾವು ಕೈಗೆ ಎಣ್ಣೆನ ಹಚ್ಕೊಂಡು ನಂತರ ಇದನ್ನ ಕ್ಲೀನ್ ಮಾಡ್ಕೊಳ್ಬೇಕಾಗತ್ತೆ. ನುಗ್ಗೆಕಾಯಿನೆಲ್ಲ ನಾವು ಯಾವ ರೀತಿ ಸಿಪ್ಪೆನ ಸುಲಿದು ಕ್ಲೀನ್ ಮಾಡ್ಕೊಳ್ತೀವೋ ಇದನ್ನು ಕೂಡ ಅದೇ ಥರ ಈಸಿಯಾಗಿ ಮಾಡ್ಕೊಂಡು ಬಿಡ್ಬೋದು. ಆದರೆ ಮುಂಚೆನೇ ಕೈಗೆ ಸ್ವಲ್ಪ ಎಣ್ಣೆನ ಹಚ್ಕೊಳ್ಳೋದು ಒಳ್ಳೆಯದು. ಇದನ್ನ ಬಳಸ್ಕೊಂಡು ನಾವು ಚಟ್ನಿನ ಮಾಡ್ಕೋಬಹುದು, ಸಾಂಬಾರ್ನ ಮಾಡ್ಕೋಬಹುದು, ಪಲ್ಯ ಕೂಡ ಮಾಡ್ಕೊಳ್ಬಹುದು. ಇವತ್ತು ನಾನು ಚಟ್ನಿ ರೆಸಿಪಿನ ತೋರಿಸ್ತಾ ಇದ್ದೀನಿ. ಚಟ್ನಿ ರೆಸಿಪಿನ ಮಾಡ್ಕೊಳ್ಳೋದಕ್ಕೆ ನಾನಿಲ್ಲಿ ಒಂದು ಪ್ಯಾನ್ಗೆ ಸ್ವಲ್ಪ ಎಣ್ಣೆನ ಬಿಟ್ಕೊಂಡು ಸುಲಿದಿಟ್ಟಿರೋದನ್ನ ನಾನು ತೊಳೆದು ಈ ರೀತಿ ಬ್ರೌನ್ ಕಲರ್ ಬರೋವರೆಗೂ ಹುರಿದು ಎತ್ತಿಟ್ಕೊಳ್ಬೇಕಾಗುತ್ತೆ. ಚೆನ್ನಾಗಿ ಹುರ್ಕೋಬೇಕು, ಇಲ್ಲಾಂದ್ರೆ ಬಾಯಿ ಕಡ್ತಾ ಬರುತ್ತೆ. ಅದೇ ಪ್ಯಾನ್ಗೆ ಸ್ವಲ್ಪ ಒಣಮೆಣಸಿನ್ಕಾಯಿ, ಬ್ಯಾಡಗೆ ಮೆಣಸಿನ್ಕಾಯಿ, ಕಡಲೆಬೇಳೆ, ಉದ್ದಿನಬೇಳೆ, ಧನಿಯಾ, ಈರುಳ್ಳಿ, ಬೆಳ್ಳುಳ್ಳಿ, ಕರಿಬೇವಿನ ಸೊಪ್ಪು, ಸ್ವಲ್ಪ ಜೀರಿಗೆನ ಹಾಕೊಂಡು ಚೆನ್ನಾಗಿ ಸ್ವಲ್ಪ ಎಣ್ಣೆನಲ್ಲಿ ಫ್ರೈ ಮಾಡ್ಕೊತೀನಿ. ಕೊನೆಯಲ್ಲಿ ಇದಕ್ಕೆ ನಾನು ಬೇಕಾದಷ್ಟು ಹುಣಸೆ ಹಣ್ಣು ಹಾಕೊಂಡು ಹುರಿದಿಟ್ಟಿರೋಂಥ ಮಂಗರವಳ್ಳಿನ ಹಾಕಿ ಒಂದು 5 ನಿಮಿಷ ತಣ್ಣಗಾಗೋದಕ್ಕೆ ಬಿಟ್ಟ ನಂತರ ಉಪ್ಪು ಹಾಕಿ ಇದನ್ನು ಗ್ರೈಂಡ್ ಮಾಡಿಕೊಂಡ್ರೆ ಚಟ್ನಿ ಕೂಡ ರೆಡಿ ಆಗಿಬಿಡುತ್ತೆ. ನಿಮ್ಮ ಹತ್ರ ಕೊತ್ತಂಬರಿ ಸೊಪ್ಪಿದ್ರೆ ನೀವು ಅದನ್ನು ಕೂಡ ಆ್ಯಡ್ ಮಾಡ್ಕೊಳ್ಬೋದು. ಕೊನೆಯಲ್ಲಿ ಇದಕ್ಕೊಂದು ಒಗ್ಗರಣೆ ಕೊಟ್ಕೊಂಡ್ರೆ ಆಗೋಯ್ತು. ಇದನ್ನು ನಾವು ರೊಟ್ಟಿ ಜೊತೆ, ಚಪಾತಿ ಜೊತೆಗೆ, ಅನ್ನದ ಜೊತೆ ಕೂಡ ತುಂಬಾ ಟೇಸ್ಟಿಯಾಗಿರುತ್ತೆ. ಒಂದ್ಸಲ ಟ್ರೈ ಮಾಡಿ.